ಕಿಚ್ಚ ಸುದೀಪ್ ಅವರ ಫ್ಯಾಮಿಲಿಯಿಂದ ಇವತ್ತು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಹಾಗೂ ಒಬ್ಬರು ಹೊಸ ನಿರ್ಮಾಪಕರು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರ ಮುದ್ದಿನ ಮಡದಿ ಪ್ರಿಯಾ ಸುದೀಪ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಹೆಸರಲ್ಲಿ ನಿರ್ಮಿಸಿರುವ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಸೋದರಳಿಯ ಸಂಚಿತ್ ಸಂಜೀವ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡಿರುವ ಸಿನಿಮಾ ಮ್ಯಾಂಗೋ ಪಚ್ಚ ಇಂದು ಅದ್ದೂರಿಯಾಗಿ ರಿಲೀಸ್ ಆಯಿತು. ಕಿಚ್ಚ ಸುದೀಪ್ ಎನ್ನುವ ಒಂದು ಹೆಸರು ಇದೆ ಅಲ್ವಾ, ಆ ಹೆಸರಿಗೆ ಇರುವ ತಾಕತ್ತಿನಿಂದಾಗಿ ಮ್ಯಾಂಗೋ ಪಚ್ಚ ಇವತ್ತು ರಿಲೀಸ್ ಆದ ಎಲ್ಲ ಕಡೆ ಎಲ್ಲ ಸಿನಿಮಾ ಟಾಕೀಸ್ಗಳಲ್ಲಿ ಪ್ರೇಕ್ಷಕರಿಂದ ತುಂಬಿ ತುಳುಕ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಗಳ ಎದುರು ಹೌಸ್ಫುಲ್ ಬೋರ್ಡ್ ಬಿದ್ದಾಗಿದೆ. ಜೊತೆಗೆ ಸ್ವತಃ ಸುದೀಪ್ ಅವರು ಫುಲ್ ಫ್ಯಾಮಿಲಿ ಸಮೇತ ಇವತ್ತು ಬೆಂಗಳೂರಲ್ಲಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿರುವ ಈ ಮೂವಿಯಲ್ಲಿ ಸಂಚಿತ್ ಸಂಜೀವ್ ಅವರ ಆಕ್ಟಿಂಗ್ ಹೇಗಿದೆ, ಇವರು ಸುದೀಪ್ ತರ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಆಕ್ಟರ್ ಆಗ್ತಾರಾ, ಮ್ಯಾಂಗೋ ಪಚ್ಚ ಮೂವಿಯ ಸ್ಟೋರಿ ಏನು, ಈ ಸಿನಿಮಾ ಹೇಗಿದೆ ಹೇಗಿಲ್ಲ ಎನ್ನುವ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ, ಈ ವಿಡಿಯೋಗೆ ಮಿಸ್ ಮಾಡಿದ ಒಂದು ಲೈಕ್ ಕೊಡಿ. ಹೆಚ್ಚು ಕಮ್ಮಿ ಸುದೀಪ್ ಅವರಷ್ಟೇ ಹೈಟ್ ಇರುವ ಹಾಗೆ ಲಾಂಗು ಮಚ್ಚುಗಳಷ್ಟೇ ಶಾರ್ಪ್ ಆಗಿರುವ ಧ್ವನಿಯನ್ನು ಹೊಂದಿರುವ ಸಂಚಿತ್ ಅವರ ಲುಕ್ ಪಕ್ಕ ಮಾಸ್ ಆಗಿದೆ. ಅವರ ಡೈಲಾಗ್ ಡೆಲಿವರಿಲಂತೂ ಸೇಮ್ ಟು ಸೇಮ್ ಕಿಚ್ಚ ಅವರನ್ನೇ ನೆನಪಿಸ್ತಾರೆ. ಅವತ್ತು ಸುದೀಪ್ ಅವರಿಗೆ ದೊಡ್ಡ ಹಿಟ್ ಕೊಟ್ಟಿದ್ದ ಹುಚ್ಚ ಮೂವಿಗೆ ಇವತ್ತಿನ ಮ್ಯಾಂಗೋ ಪಚ್ಚ ಮೂವಿಯನ್ನು ಹೋಲಿಸಿ ಕಂಪೇರ್ ಮಾಡಿ ಮಾತಾಡಲಾಗ್ತಾ ಇದೆ. ಸುದೀಪ್ ಅವರನ್ನು ಆ ಮೂವಿ ಕಿಚ್ಚ ಸುದೀಪ್ ಮಾಡಿದಂತೆ ಇವತ್ತಿನ ಮ್ಯಾಂಗೋ ಪಚ್ಚ ಮೂವಿ ಸಂಚಿತ್ ಸಂಜೀವ್ ಅವರನ್ನು ಪಂಚ ಸಂಚಿತ್ ಅನ್ನಾಗಿ ಮಾಡುತ್ತೆ ಅಂತ ಅಭಿಮಾನಿಗಳು ನಂಬಿಕೊಂಡಿದ್ದಾರೆ. ಸಿನಿಮಾದ ಎಷ್ಟೋ ದೃಶ್ಯಗಳಲ್ಲಿ ಸಂಚಿತ್ ಅವರನ್ನು ನೋಡಿದರೆ ಸುದೀಪ್ ಅವರನ್ನೇ ನೋಡಿದಂತೆ ಆಗುತ್ತೆ. ಹೀಗಾಗಿ ಸಂಚಿತ್ ಅವರ ಹಾವಭಾವ, ಧ್ವನಿ, ನಟನೆ, ಆಕ್ಟಿಂಗ್ ಮೊದಲಾದವುಗಳ ಮೇಲೆ ಸುದೀಪ್ ಅವರ ಪ್ರಭಾವ ತುಂಬಾ ಎದ್ದು ಕಾಣುತ್ತೆ. 2000ದಿಂದ 2010ರವರೆಗೆ ಅಂದರೆ ಆ 10 ವರ್ಷಗಳಲ್ಲಿ ಮೈಸೂರಲ್ಲಿ ನಡೆದಿರುವ ನೈಜ ಘಟನೆಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಮಾಡಿರುವ ಸಿನಿಮಾನೇ ಮ್ಯಾಂಗೋ ಪಚ್ಚ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗನಾದ ಪಚ್ಚ ಒಂದು ಸಿಡಿ ಡಿವಿಡಿ ಅಂಗಡಿ ನಡೆಸ್ತಾ ಇರ್ತಾನೆ. ಹೆಚ್ಚಿನ ದುಡ್ಡಿನ ಆಸೆಗಾಗಿ ಯಾರಿಗೂ ಗೊತ್ತಾಗದಂತೆ ಹೊಸ ಸಿನಿಮಾಗಳನ್ನು ರಿಕಾರ್ಡ್ ಮಾಡಿ ಪೈರಸಿ ಸಿಡಿಗಳನ್ನು ಮಾರ್ತಾ ಇರ್ತಾನೆ. ಅವರಪ್ಪ ತೀರಿಕೊಂಡ ನಂತರ ಪಚ್ಚನ ಲೈಫ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ. ಲೋಕಲ್ ರಾಜಕಾರಣಿ ಕ್ರಿಯೇಟ್ ಮಾಡುವ ಕೆಲವು ಅನಿವಾರ್ಯತೆಗಳಿಂದ ತನ್ನ ಮಲ್ಲ ಸಹೋದರನೊಂದಿಗೆ ಸೇರಿ ಗಾಂಜಾ ದಂಧೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನು ಮಾರುವ ಡ್ರಗ್ಸ್ಗಳಿಗೆ ಕೊಡುವ ಅಡ್ಡ ಹೆಸರೇ ಮ್ಯಾಂಗೋ. ಈ ಸಿನಿಮಾದಲ್ಲಿ ಮ್ಯಾಂಗೋ ಅಂದರೆ ಮಾದಕ ವಸ್ತುಗಳು. ಹೀಗೆ ಒಬ್ಬ ಆರ್ಡಿನರಿ ವ್ಯಕ್ತಿ ಪಚ್ಚೆ ಆಗಿದ್ದವನು ಮುಂದೆ ಮ್ಯಾಂಗೋ ಪಚ್ಚೆ ಆಗಿ ಚೇಂಜ್ ಆದ ಮೇಲೆ ಅವನ ಲೈಫಲ್ಲಿ ಏನೇನು ಆಗುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಸಿನಿಮಾ ನೋಡಿದ ಮೇಲೆ ನಮಗೆ ಅನಿಸಿದ್ದು ಅಂದಿನ ಮೈಸೂರು, ಅಂದಿನ ಜನರ ಉಡುಗೆ ತೊಡುಗೆಗಳು, ಆ ದಿನದ ಬೈಕ್ ಕಾರುಗಳು ಮೊದಲಾದವುಗಳನ್ನು ನೀಟಾಗಿ ನಡೆದಿರುವಂತೆ ಸೆರೆ ಹಿಡಿದು ತೋರಿಸಿದ್ದು. ಸೊ ಟೆಕ್ನಿಕಲಿ ಸಿನಿಮಾ ಮಸ್ತಾಗಿದೆ. ಆ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಅವರ ಕುಸರಿ ಕೆಲಸಗಳು ಅಚ್ಚುಕಟ್ಟಾಗಿ ಸ್ಕ್ರೀನ್ ಮೇಲೆ ಎದ್ದು ಕಾಣ್ತವೆ. ಬಿಜಿಎಂ ಕೂಡ ದೃಶ್ಯಗಳಿಗೆ ತಕ್ಕಂತೆ ಇದ್ದು ಸಾನ್ವಿ ಸುದೀಪ್ ಅವರ ಹಾಡು ಹೆಚ್ಚು ಗಮನ ಸೆಳೆಯುತ್ತೆ. ಕಳೆದ 10-12 ವರ್ಷಗಳಿಂದ ಸುದೀಪ್ ಅವರ ಫಿಲಂಗಳಲ್ಲಿ ತೆರೆಯ ಹಿಂದೆ ಕೆಲಸ ಮಾಡಿದ ಅನುಭವ ಹೊಂದಿರುವ ಹಾಗೂ ಈಗಾಗಲೇ 3-4 ಶಾರ್ಟ್ ಫಿಲಂಗಳಲ್ಲಿ ಆಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರುವ ಸಂಚಿತ್ ಸಂಜಯ್ ಅವರ ಫಸ್ಟ್ ಮೂವಿ ಜಿಮ್ಮಿ ಆಗಬೇಕಿತ್ತು. ಆದರೆ ಅದನ್ನು ಅಲ್ಲಿಗೆ ಅರ್ಧಕ್ಕೆ ಬಿಟ್ಟು ಮ್ಯಾಂಗೋ ಪಚ್ಚ ಮೂವಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದರಿಂದ ಇದು ಸಂಚಿತ್ ಸಂಜೀವ್ ಅವರಿಗೆ ಫಸ್ಟ್ ಮೂವಿ ಆಗುತ್ತೆ. ಆದರೆ ಇದು ಅವರ ಫಸ್ಟ್ ಮೂವಿ ಅನಿಸದಂತೆ ಒಬ್ಬ ನುರಿತ ಕಲಾವಿದನ ಹಾಗೆ ನಟನೆ ಮಾಡಿರುವ ಸಂಚಿತ್ ಅವರು ನಿಜಕ್ಕೂ ಒಬ್ಬ ಒಳ್ಳೆಯ ಪ್ರಾಮಿಸಿಂಗ್ ಆಕ್ಟರ್ ಅನ್ನಿಸ್ತಾರೆ. ಸುದೀಪ್ ಅವರ ಸ್ಟೈಲ್ ಶ್ವಾಗ್ ಹೊಂದಿರುವ ಸಂಚಿತ್ ಅವರು ಮಾಸ್ ಸಿನಿಮಾಗಳಿಗೆ ಸೂಟ್ ಆಗುವಂಥ ಪರ್ಸನಾಲಿಟಿ ಮತ್ತು ಖಡಕ್ ಲುಕ್ ಅವರಲ್ಲಿದೆ. ಸಂಚಿತ್ ಅವರ ಟ್ಯಾಲೆಂಟ್ ಏನು ಎಂಬುದನ್ನು ಪರಿಚಯಿಸಲು ಅಗತ್ಯ ಇರುವ ಸಾಕಷ್ಟು ದೃಶ್ಯಗಳು ಸಿನಿಮಾದಲ್ಲಿ ಇದ್ದು ಆಕ್ಷನ್ ಸೀನ್ಗಳಲ್ಲಿ ತುಂಬ ಅಟ್ರಾಕ್ಟ್ ಮಾಡ್ತಾರೆ. ಪೇಸಸ್ ಮತ್ತು ಸ್ಪೀಡ್ ಎರಡು ಹೊಂದಿರುವ ಅವರ ಪಾತ್ರವನ್ನು ನಿಜಕ್ಕೂ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ಕೆಲವೊಂದು ಸೀನ್ಗಳಲ್ಲಿ ಕೂಡ ಲವರ್ ಬಾಯ್ ಆಗಿ ಕಾಣುವ ಅವರ ಪ್ರಯತ್ನ ಕೂಡ ಸೊಗಸಾಗಿದೆ. ಸಿನಿಮಾದ ಹೀರೋಯಿನ್ ಕಾಜಲ್ ಕುಂದರ್, ಮಯೂರ್ ಪಟೇಲ್, ಮ್ಯಾಕ್ಸ್ ಮಂಜು ಆಗಿ ಬದಲಾಗಿರುವ ಉಗ್ರಂ ಮಂಜು, ಪ್ರಶಾಂತ್ ಹಿರೇಮಠ್, ಹರಿಣಿ, ಹಂಸ ಮೊದಲಾದ ಎಲ್ಲ ಕಲಾವಿದರ ಅಭಿನಯ ಸಿನಿಮಾಗೆ ಸೂಕ್ತವಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಆದರೂ ಮ್ಯಾಂಗೋ ಪಚ್ಚ ಮೂವಿ ಒಂದಿಷ್ಟು ಚಿಕ್ಕದಾಯಿತು. ಈ ಸಿನಿಮಾದ ರನ್ ಟೈಮ್ ಕೇವಲ 1 ಗಂಟೆ 35 ನಿಮಿಷ ಅಷ್ಟೇ. ಸ್ಟೋರಿನ ಮೇಲಿಂದ ಮೇಲೆ ಹೈಲೈಟ್ ಪಾಯಿಂಟ್ಸ್ಗಳಂತೆ ಫಾಸ್ಟ್ ಆಗಿ ತೋರಿಸಿದ್ದಾರೆ.
ಆದರೆ ಇನ್ನೊಂದು ಅರ್ಧ ಗಂಟೆ ಈ ಮೂವಿ ಟೈಮ್ ಹೆಚ್ಚಿದ್ದರೆ ಸಿನಿಮಾ ನೋಡುವ ವೀಕ್ಷಕರನ್ನು ಇನ್ನಷ್ಟು ಹೆಚ್ಚು ಹೊತ್ತು ಹಿಡಿದು ಕೂಡಿಸುವಂತೆ ಮಾಡಬಹುದಿತ್ತು. ಸಿನಿಮಾದ ಪಾತ್ರಗಳನ್ನು ಇನ್ನಷ್ಟು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡುವ ಅವಕಾಶಗಳು ತುಂಬಾ ಇದ್ದವು. ಹಾಗೆ ಲವ್ ಸ್ಟೋರಿಗೆ ಇನ್ನೊಂದಿಷ್ಟು ಒತ್ತು ಕೊಟ್ಟಿದ್ದರೆ ಸಂಚಿತ್ ಅವರಿಗೆ ಲವರ್ ಬಾಯ್ ಸೆಟ್ ಕೊಡ್ಬೋದಿತ್ತು. ಜೊತೆಗೆ ಸಿನಿಮಾದ ಡೆಪ್ತ್ ಕೂಡ ಜಾಸ್ತಿ ಆಗ್ತಿತ್ತು. ವಿವೇಕ್ ಅವರು ಈ ಬಗ್ಗೆ ಇನ್ನಷ್ಟು ಗಮನ ಹರಿಸಿದರೆ ತುಂಬಾ ಚೆನ್ನಾಗಿರೋದು. ಈ ಮೂವಿಯ ಸ್ಟೋರಿ ಸಿಂಪಲ್ ಆದರೂ ಅದನ್ನು ಹೇಳಿರುವ ರೀತಿಯನ್ನು ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಹಾಗೆ ಮೂವಿಯಲ್ಲಿ ಒಂದಿಷ್ಟು ಸರ್ಪ್ರೈಸ್ಗಳಿದ್ದು ಕನ್ನಡದ ಫೇಮಸ್ ಹೀರೋ ಕೂಡ ಎಂಟ್ರಿ ಆಗುತ್ತೆ.